ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಗುರುಪಥ ಬದಲಾವಣೆ ಎನ್ನುವ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮೇಷರಾಶಿಯವರಿಗೆ ಈ ಗುರುಪಥ ಬದಲಾವಣೆ ಏನು ಫಲ ಪರಿಣಾಮವನ್ನು ಉಂಟು ಮಾಡುತ್ತೆ ಇದನ್ನು ನೋಡೋಣ. ವಿಶ್ವಾವಸು ನಾಮ ಸಂವತ್ಸರದ ವೈಶಾಖ ಬಹುಳ ಬಿದಿಗೆ ಬುಧವಾರ ಅಂದರೆ ದಿನಾಂಕ 14/5/2025 ರಾತ್ರಿ 11:30ಕ್ಕೆ ಗುರು ಮೃಗಶಿರ ನಕ್ಷತ್ರ 3ನೇ ಪಾದವನ್ನು ಪ್ರವೇಶ ಮಾಡ್ತಾನೆ. ಅಂದರೆ ವೃಷಭ ರಾಶಿಯಲ್ಲಿದ್ದಂತಹ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಈ ಕಾಲದಲ್ಲಿ ಮೇಷರಾಶಿಯವರಿಗೆ ಆಗಬಹುದಾದ ಬದಲಾವಣೆಗಳೇನು ಅಂದರೆ, ಇದುವರೆಗೆ ದ್ವಿತೀಯದಲ್ಲಿದ್ದು ಧನ ಲಾಭವನ್ನು ಧನ ಯೋಗವನ್ನು ಕೊಟ್ಟಂತಹ ಗುರು ಈಗ ತೃತೀಯಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಏನೆಲ್ಲ ಫಲವನ್ನು ಅವನು ಕೊಡ್ತಾನೆ ಇದನ್ನು ನೋಡುವುದಾದರೆ, ಈ ಕಾಲಕ್ಕೆ ಒಂದು ಕುಂಡಲಿಯನ್ನು ಸಿದ್ಧ ಮಾಡಿದಾಗ ಆ ಕುಂಡಲಿಯನ್ನು ಅನುಸರಿಸಿ ಹೇಳುವುದಾದರೆ, ಮೇಷದಲ್ಲಿ ರವಿ ಬುಧ ಹಾಗೂ 3ನೇ ಮನೆ ಗುರು, 4ರಲ್ಲಿ ಕುಜ ಕರ್ಕಾಟಕ ರಾಶಿಯಲ್ಲಿ ಹಾಗೂ 6ನೇ ಮನೆಯಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ, 8ನೇ ಮನೆಯಲ್ಲಿ ಚಂದ್ರ ಹಾಗೂ ಲಗ್ನ ಮಕರ ಲಗ್ನ. ಜನ್ಮದಿಂದ ಅಂದರೆ ಮೇಷರಾಶಿಯಿಂದ 10ನೇ ಮನೆ ಲಗ್ನವಾಗುತ್ತೆ. ವ್ಯಯದಲ್ಲಿ ಶುಕ್ರ, ಶನಿ, ರಾಹು ಹಾಗೂ ಮಾಂದಿ ಇವುಗಳ ಸಮಾಗಮ. ಈ ಕುಂಡಲಿಯನ್ನು ಆಧರಿಸಿ ಹೇಳುವುದಾದರೆ, ಷಷ್ಠ ಕೇತು ನಿಮಗೆ ಧನಯೋಗವನ್ನು ಕೊಡ್ತಾ ಇದ್ದಾನೆ ಹಾಗೂ ವ್ಯಯದ ಶುಕ್ರ ಅರ್ಥಪ್ರಾಪ್ತಿಯನ್ನು ಉಂಟು ಮಾಡ್ತಾ ಇದ್ದಾನೆ. ಇದು ಶುಭ ಫಲವನ್ನು ನೀವು ಕಾಣುವಂತಹ ಕಾಲ. ಇನ್ನು ತೃತೀಯಕ್ಕೆ ಪದಾರ್ಪಣೆ ಮಾಡಿದ ಗುರು ತಾನು ಸಪ್ತಮವನ್ನು, ನವಮವನ್ನು ಹಾಗೂ ಲಾಭವನ್ನು ಅಂದರೆ 7ನೇ ಮನೆ, 9ನೇ ಮನೆ ಮತ್ತು 11ನೇ ಮನೆಯನ್ನು ನೋಡುತ್ತಾ ಇದ್ದಾನೆ. ಇದು ಅತ್ಯಂತ ಶ್ರೇಯಃಪ್ರದವಾದ್ದು. ಇದರಿಂದ ದಾಂಪತ್ಯ ಸುಖ ಹಾಗೂ ಭಾಗ್ಯೋದಯ ಯೋಗ, ಅಧಿಕ ಲಾಭ ಇವುಗಳನ್ನು ನೀವು ಕಾಣುತ್ತೀರಿ ಮೇಷರಾಶಿಯವರು. ಇನ್ನು ವಿಸ್ತಾರವಾಗಿ ಫಲವನ್ನು ನೋಡುವುದಾದರೆ, ತೃತೀಯದ ಗುರು ಸ್ಥಾನಭ್ರಂಶಾತ್ ಕಾರ್ಯವಿಘಾತಾಶ್ಚ ತೃತೀಯೇ ಅಂತ ಹೇಳಿದರು. ಅಂದರೆ ಸ್ಥಾನಭ್ರಂಶ ಮತ್ತು ಕಾರ್ಯಹಾನಿ ಇವುಗಳನ್ನು ಅವನು ಉಂಟು ಮಾಡುತ್ತಾನೆ. ಇನ್ನು ಜನ್ಮದ ರವಿ ಮತ್ತು ಬುಧ ಆಯಾಸವನ್ನು, ವಾತರೋಗವನ್ನು ಕೊಡುತ್ತಾರೆ. 4ರ ಕುಜ ಭಾಗ್ಯಹಾನಿಯನ್ನು, ಧನವ್ಯಯವನ್ನು ಉಂಟು ಮಾಡ್ತಾನೆ. ಅಷ್ಟಮದ ಚಂದ್ರ ಅಜೀರ್ಣವನ್ನು, ವ್ಯಯದ ಶನಿ ಮಾನಹಾನಿಯನ್ನು ಹಾಗೂ ವ್ಯಯದ ರಾಹು ವ್ಯಯವನ್ನು, ವ್ಯಯದ ಮಾಂದಿ ದುಸ್ವಪ್ನ ಹಾಗೂ ನಿದ್ರಾಹಾನಿ ಈ ಯೋಗ ಫಲವನ್ನು ಕೊಡ್ತಾರೆ. ಆತ್ಮೀಯರೇ, ಇದು ನಾನೀಗ ಫಲ ನಿರೂಪಣೆ ಮಾಡಿರುವುದು ಗೋಚಾರ ರೀತಿಯ ಫಲ ನಿರೂಪಣೆ. ನಿಮ್ಮ ಜಾತಕಾನುಸಾರಿಯಾಗಿ ಯೋಗ ಫಲ ಹೇಗಿದೆ ಇದನ್ನು ನೀವೊಮ್ಮೆ ನೋಡಿಕೊಳ್ಳಬೇಕು. ಹಾಗೂ ನಡೆಯುವ ದಶಾಭುಕ್ತಿ ಯಾವುದು ಇದನ್ನೊಮ್ಮೆ ನೀವು ಗಣಿಸಬೇಕು. ಆವಾಗ ಸಂಪೂರ್ಣವಾಗಿ ನಿಮಗೆ ದೊರಕಬಹುದಾದ ಫಲವನ್ನು ನಾವು ಹೇಳಬಹುದಾಗತ್ತೆ. ಯಾಕೆಂದರೆ ಅನೇಕ ಮಂದಿ ಈ ಫಲವನ್ನು ಹೇಳಿದಾಗ ದುಷ್ಫಲಗಳು ಹೆಚ್ಚು ಅಂತ ಹೇಳಿದಾಗ ನೀವು ಕೇವಲ ಕೆಟ್ಟ ಫಲಗಳನ್ನೇ ಹೇಳ್ತಾ ಇದ್ದೀರಿ ಎನ್ನುವುದಾಗಿ ದೂರುವವರಿದ್ದಾರೆ. ಇದು ಗಮನಿಸಬೇಕು. ಇದು ಕೇವಲ 100ರಲ್ಲಿ 30 ಭಾಗ ಮಾತ್ರ. ಉಳಿದ 70 ನಿಮ್ಮ ಜಾತಕದ ಯೋಗ ಮತ್ತು ದಶಾಭುಕ್ತಿ ಇದನ್ನು ಅನುಸರಿಸಿ ಇರುತ್ತದೆ. ಆದ್ದರಿಂದ ನಿಮ್ಮ ಜಾತಕ ಪರಿಶೀಲನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ, ಈ ಫಲವನ್ನು ಅದರ ಜೊತೆ ಸೇರಿಸಿಕೊಂಡು ಕೇಳುವುದರಿಂದ ನಿಮಗೆ ಪೂರ್ಣ ಪ್ರಮಾಣದ ಫಲ ಎನ್ನುವಂಥದ್ದು ಹೇಳುವುದಕ್ಕೆ ಸಾಧ್ಯವಾಗುತ್ತೆ. ಅದರ ಜೊತೆಯಲ್ಲಿಯೇ ನನ್ನ ಹಿಂದಿನ ವಿಡಿಯೋಗಳನ್ನು ನೀವು ಗಮನಿಸಬಹುದು. ಯುಗಾದಿ ಭವಿಷ್ಯ ಹಾಗೂ ಕುಜಪಥ ಬದಲಾವಣೆ ಈ ವಿಡಿಯೋಗಳನ್ನು ನಾನು ಈ ಹಿಂದೆ ಕೊಟ್ಟಿದ್ದೇನೆ. ಅದರಲ್ಲಿ ಹೇಳಿದ ಫಲಗಳನ್ನು ತಾವು ನೋಡಿ ಅದರಲ್ಲಿ ಹೇಳಿದ ಪರಿಹಾರವನ್ನು ಮಾಡುವುದರ ಜೊತೆಗೆ ಈಗ ನಾನು ಮುಂದೆ ಸೂಚಿಸುವ ಪರಿಹಾರ ಇದನ್ನು ಮಾಡುವುದರಿಂದ ಮೇಷರಾಶಿಯವರು ಅಧಿಕ ಲಾಭವನ್ನು, ಹೆಚ್ಚು ಶ್ರೇಯಸ್ಸನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ರುದ್ರ ಹಾಗೂ ನರಸಿಂಹನ ಆರಾಧನೆಯನ್ನು ಮೇಷರಾಶಿಯವರು ಮಾಡಬೇಕಾಗತ್ತೆ. ಈ ಮಿಥುನಕ್ಕೆ ಹೋಗುವ ಗುರು ಸರಾಸರಿಯಾಗಿ 1 ವರ್ಷಗಳ ಕಾಲ ಅಲ್ಲಿಯೇ ಇರ್ತಾನೆ. ಆ 1 ವರ್ಷಗಳ ಪರ್ಯಂತವಾಗಿ ನೀವು ಓಂ ನಮೋ ಭಗವತೆ ರುದ್ರಾಯ ಎನ್ನುವ ರುದ್ರ ಮೂಲ ಮಂತ್ರ ಜಪವನ್ನು ಅನುಷ್ಠಾನ ಮಾಡುವುದರಿಂದ ಮೇಷರಾಶಿಯವರು ಗುರುವಿನಿಂದ ಒದಗಬಹುದಾದ ಅನಿಷ್ಟ ಫಲಗಳನ್ನು ದೂರ ಮಾಡಿಕೊಂಡು ಇಷ್ಟಾರ್ಥವನ್ನು ಅನುಭವಿಸ್ತೀರಿ. ಮತ್ತೊಮ್ಮೆ ಮೇಷರಾಶಿಯವರಿಗೆ ಗುರು ಶುಭವನ್ನು ಉಂಟು ಮಾಡಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು.